ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಗೆಲ್ಲರಿಗೆ ವಂದನೆಗಳು ಸಲ್ಲಿಸುತ್ತೇವೆ. Welcome to this Kannada Sunday service of Ebenson Ministries. ಈ ಒಂದು ಕನ್ನಡ ಸರ್ವಿಸ್ ಎಬನ್ಸನ್ ಮಿನಿಸ್ಟ್ರೀಸ್ಗೆ ನಿಮ್ಗೆ ಸ್ವಾಗತವನ್ನು ಸಲ್ಲಿಸುತ್ತೇವೆ. Welcome to this Good Friday service. ಈ ಒಂದು ಶುಭ ಶುಕ್ರವಾರ ದಿವಸ ಈ ಒಂದು ಸರ್ವಿಸ್ ನಿಮ್ಗೆಲ್ಲರಿಗೆ ವಂದನೆಗಳು ಸಲ್ಲಿಸುತ್ತೇವೆ. For our meditation, let us turn to 1 Corinthians chapter 1 verse 18. ಒಂದನೇ ಅಧ್ಯಾಯ 18ನೇ ವಚನ. I know very well how foolish it sounds to be to those who are lost when they hear that Jesus died to save them. But he who are saved recognize this message as the very power of God. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿ ಇರುವ ನಮಗಾದರೂ ದೇವರ ಶಕ್ತಿಯಾಗಿದೆ. Cross is the place where God displayed his love and mercy. ಶಿಲುಬೆ ಅನ್ನೋದು ಅದು ಏನ್ ಸೂಚಿಸುತ್ತೆ ಅಂದ್ರೆ ದೇವರ ಪ್ರೀತಿ ಮತ್ತೆ ಕರುಣೆ ಬಗ್ಗೆ ಸೂಚಿಸುತ್ತೆ. God so loved the world that he sacrificed his son to die for sinners. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕಳಿಸಿಕೊಟ್ಟಿದ್ದನು. God wanted to redeem the world from sin and curses through Jesus Christ. ದೇವರು ಈ ಲೋಕ ಪಾಪದಿಂದ ತುಂಬಲ್ಪಟ್ಟಿದೆ, ಆ ಪಾಪದಿಂದ ನಮ್ಮನ್ನು ಬಿಡಿಸೋದಕ್ಕಾಗಿ ತನ್ನ ಒಬ್ಬನೇ ಮಗನನ್ನು ಯೇಸು ಕ್ರಿಸ್ತನನ್ನು ನಮಗಾಗಿ ಕಳಿಸಿಕೊಟ್ಟಿದ್ದನು. Jesus was despised and rejected and forsaken by men. ಯೇಸುವನ್ನು ಈ ಲೋಕದ ಮನುಷ್ಯರು ಆತನನ್ನು ರಿಜೆಕ್ಟ್ ಮಾಡಿದ್ದಾರೆ, ಅಂದ್ರೆ ತಿರಸ್ಕಾರ ಮಾಡಿದ್ದಾರೆ. He became a man of sorrows and pains. ಆತನು ವೇದನೆಯಿಂದ ನೋವಿಂದ ಕಣ್ಣೀರಿಂದ ತುಂಬಲ್ಪಟ್ಟಿದ್ದನು. He was acquainted with grief and sickness to identify himself with the sufferings of human beings. ಅಂದ್ರೆ ಮನುಷ್ಯರೆಲ್ಲರೂ ಒಂದು ನೋವು, ಬಾಧೆ ಮತ್ತೆ ಅನಾರೋಗ್ಯದಿಂದ ಯಾವ ರೀತಿಯಲ್ಲಿ ಅನುಭವಿಸ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಕ್ರಿಸ್ತನು ಸಹ ಅದೇ ನೋವನ್ನು ಅನುಭವಿಸಿದ್ದಾರೆ. He has borne our sicknesses, weaknesses and distress. ಆತನು ನಮ್ಮ ಎಲ್ಲಾ ಅನಾರೋಗ್ಯವನ್ನು, ಬಲಹೀನತೆಯನ್ನು ಆತನ ಮೇಲೆ ಹಾಕೊಂಡಿದ್ದಾನೆ. He was bruised for our guilt and iniquities. ಆತನ ನಮ್ಮ ಎಲ್ಲಾ ಅನಾರೋಗ್ಯಕ್ಕೋಸ್ಕರ ಆತನು ಜಜ್ಜಲ್ಪಟ್ಟಿದ್ದಾನೆ. The chastisement for our well-being was upon him. ನಮ್ಮ ಎಲ್ಲ ದ್ರೋಹವನ್ನು ಆತನ ಮೇಲೆ ತಗೊಂಡಿದ್ದಾನೆ, ನಮ್ಮ ಎಲ್ಲ ಪಾಪವನ್ನು, ದ್ರೋಹವನ್ನು ಆತನ ಮೇಲೆ ಹೊತ್ತುಕೊಂಡಿದ್ದಾನೆ. With the stripes that wounded him, we are healed. ಆತನ ಬಾಸುಂಡೆ ಗಾಯಗಳಿಂದ ನಾವು ಗುಣವಾಗಿದ್ದೇವೆ. Cross revealed glory of God. ಯೇಸು ಕ್ರಿಸ್ತನ ಶಿಲುಬೆ ಅದು ದೇವರ ಮಹಿಮೆನ ಸೂಚಿಸುತ್ತದೆ. Jesus glorified the Father on the earth by completing the work that God gave him to do. ತಂದೆಯಾದ ದೇವರು ಯೇಸು ಕ್ರಿಸ್ತನ ಕೊಟ್ಟಿದ್ದ ಒಂದು ಆಜ್ಞೆ ಏನಂದ್ರೆ ಅದು ಆ ಒಂದು ದೇವರ ಚಿತ್ತವನ್ನು ಆತನ ಮೂಲಕ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ಅದನ್ನ ಮಾಡಿ ಮುಗಿಸಿದ್ದಾನೆ. Jesus did everything necessary to save sinners by his death on the cross as a substitute for sinners. ಕ್ರಿಸ್ತನಲ್ಲಿರುವ ಎಲ್ಲ ಸಾಮರ್ಥ್ಯವನ್ನು ನಮಗಾಗಿ ಮತ್ತೆ ಶಿಲುಬೆಯ ಮೇಲೆ ಆ ಒಂದು ಪಾಪಿಗಳ ಪರವಾಗಿ ಆತನು ಸತ್ತಿದ್ದಾನೆ. Jesus took the list of sins and destroyed it by nailing it to the cross. ಕ್ರಿಸ್ತನ ಒಂದು ಶಿಲುಬೆಯ ಮೇಲೆ ನಮ್ಮ ಎಲ್ಲ ಪಾಪಗಳನ್ನು ಆತನ ಮೇಲೆ ಹೊತ್ತುಕೊಂಡು ಆತನ ನಮಗಾಗಿ ಸತ್ತಿದ್ದಾನೆ. God took away Satan's power to accuse you of sin, and God openly displayed to the whole world Christ's triumph at the cross. ದೇವರು
ಈ ಒಂದು ಸೈತಾನ ಒಂದು ಪಾಪಗಳನ್ನು ತುಳಿದಾಕಿದ್ದಾನೆ. ಹಾಗೆಯೇ ಆ ಒಂದು ಪ್ರಪಂಚಕ್ಕೆ ಕ್ರಿಸ್ತನನ್ನು ಒಂದು ಜಯಕರವಾದ ವಾಗಿ ಆತನು ಮಾಡಿದ್ದಾನೆ ಶಿಲುಬೆಯ ಮೇಲೆ. At the cross, all your sins were taken away. ಶಿಲುಬೆಯ ಮೇಲೆ ನಮ್ಮ ಎಲ್ಲ ಪಾಪಗಳನ್ನು ಹೊತ್ತಿದ್ದಾನೆ. John 19:30 says, when Jesus had taken the vinegar, he said, it is finished. ಯೋಹಾನ 19:30 ವಚನದಲ್ಲಿ ತಿಳಿಸುತ್ತೆ, ಯೇಸು ಆ ಹುಳಿರಸವನ್ನು ತಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮನನ್ನು ಒಪ್ಪಿಸಿಕೊಟ್ಟನು. It is the shout of a victor. ಅದು ಒಂದು ಜಯದ ಧ್ವನಿಯಾಗಿದೆ. Jesus defeated Satan on the cross. ಯೇಸು ಶಿಲುಬೆಯ ಮೇಲೆ ಸೈತಾನನು ಸೋಲಿಸಿದನು. The plan of redemption fulfilled in Jesus. ಆ ಒಂದು ಬಿಡುಗಡೆ ಅನ್ನುವ ಒಂದು ಶಿಲುಬೆಯ ಮೇಲೆ ನಾವು ಶಿಲುಬೆಯ ಮೂಲಕವಾಗಿ ನಾವು ಒಂದು ಬಿಡುಗಡೆಯನ್ನು ಹೊಂದಿದ್ದೇವೆ. The plan of redemption fulfilled in Jesus. ಆ ಒಂದು ಶಿಲುಬೆಯ ಮೇಲೆ ಒಂದು ಬಿಡುಗಡೆ ಅನ್ನೋದು ಯೇಸು ಕ್ರಿಸ್ತನ ಮೂಲಕ ಅದು ಪರಿಪೂರ್ಣವಾಗಿದೆ. All the prophecy and promises fulfilled in Jesus Christ. ಎಲ್ಲ ಪ್ರಾಫೆಸಿಸ್ ಅದನ್ನ ಯೇಸು ಅದನ್ನ ಪರಿಪೂರ್ಣಿಸಿದ್ದಾನೆ. Those who put trust in the finished work of Jesus Christ will be saved. ಯಾರು ಶಿಲುಬೆಯ ಒಂದು ಕಾರ್ಯ ಮೇಲೆ ನಂಬಿಕೆ ಇಡ್ತಾರೋ ಅದು ಯೇಸು ಕ್ರಿಸ್ತನ ಮೂಲಕವಾಗಿ ಅವರು ರಕ್ಷಣೆ ಹೊಂದುವರಾಗಿದ್ದಾರೆ. In some countries, thieves were imprisoned for a period and a list of offense was displayed on the doorpost. ಇತರ ದೇಶದಲ್ಲಿ ಒಬ್ಬ ಕಳ್ಳನು ಒಂದು ಬಂಧನದಲ್ಲಿ ಇಡುವಾಗ ಅವರ ಬಾಗಿಲಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿರ್ತಾರೆ. On completion of their period of imprisonment, a new board will be displayed. ಆ ಒಂದು ಕಳ್ಳನ ಆ ಒಂದು ಯಾವ ಪೋಸ್ಟ್ ಅನ್ನು ಹಾಕಿದಾರೋ ಇವನೊಬ್ಬ ಕಳ್ಳ ಅಂತ ಜೈಲಲ್ಲಿ ಇದ್ದಾನೆ ಅಂತ. ಸೊ ಅದನ್ನ ಆ ಒಂದು ಪೀರಿಯಡ್ ಆ ಒಂದು ಸಮಯ ನಂತರ ಹೊಸ ಪೋಸ್ಟ್ ಅನ್ನ ಅಲ್ಲಿ ಹಾಕಿರ್ತಾರೆ. Tetelestai, or it is finished. ಟೆಟೆಲಸ್ಟಾಯ್ ಅಂತ ಅರ್ಥ ಏನಂದ್ರೆ ಅದು ಮುಗಿಯಿತು ಅಂತ. Jesus shed his blood for our sins and redeemed us from the bondage of sin and Satan. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ನಮ್ಮನ್ನ ಒಂದು ಬಂಧನೆಯಿಂದ ಬಿಡಿಸೋದಕ್ಕಾಗಿ ಆತನು ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸಿದ್ದಾನೆ, ಮತ್ತೆ ಸೈತಾನ್ನಿಂದ ನಮ್ಮನ್ನ ಒಂದು ಬಂಧನೆಯಿಂದ ನಮ್ಮನ್ನ ಬಿಡಿಸಿದ್ದಾನೆ. Jesus died on the cross and paid the penalty for our sins. ಯೇಸು ಶಿಲುಬೆಯ ಮೇಲೆ ಒಂದು ಪೆನಾಲ್ಟಿ, ಒಂದು ಯಾವ ಒಂದು ಪಾಪದ ಮೂಲಕವಾಗಿ ನಾವು ಮರಣವನ್ನು ಅನುಭವಿಸ್ಬೇಕಾಗಿತ್ತು. ಆದರೆ ಆತನು ಆ ಒಂದು ಮರಣವನ್ನು ಆತನ ಮೇಲೆ ತಗೊಂಡು ಅದನ್ನ ಪೂರೈಸಿದ್ದಾನೆ. Because of cross, God reached out his arms to us. ತಂದೆಯಾದ ದೇವರು ಈ ಒಂದು ಶಿಲುಬೆಯ ಮುಖಾಂತರವಾಗಿ ಆತನ ಕರಗಳನ್ನು ನಮಗಾಗಿ ಚಾಚಿದ್ದಾನೆ. Devil has no power in the life of redeemed people. ಸೈತಾನಿಗೆ ಯಾವುದೇ ರೀತಿಯಲ್ಲಿ ಶಕ್ತಿ ಇಲ್ಲ ದೇವರ ಮಕ್ಕಳ ಮೇಲೆ. One day God will put Satan in the bottomless pit forever. ಒಂದಿನ ದೇವರು ಸೈತಾನನನ್ನು ಆಳವಾದ ಪಿಟ್ಟಲ್ಲಿ ಆತನ ಹಾಕಲ್ಪಟ್ಟವರಾಗಿರ್ತಾನೆ. Now the devil has power to tempt, seduce, tell lies and accuse. ಸೈತಾನನಿಗೆ ಒಂದು ಶಕ್ತಿ ಉಂಟು. ಅದು ಏನಂದ್ರೆ ನಮ್ಮನ್ನು ಶೋಧಿಸುವುದು, ನಮ್ಮನ್ನ ಹಾಳು ಮಾಡುವುದು, ಮತ್ತೆ ಸುಳ್ಳು ಹೇಳುವುದು, ನಮ್ಮನ್ನ ಅಪರಾಧಿಯನ್ನು ನೆನೆಸೋಕೆ ನಮ್ಮನ್ನ ನಿಲ್ಲಿಸುವುದು ಸೈತಾನ ಮಾಡುವ ಕೆಲಸ.
but he has no authority over you or your family as a follower of Jesus Christ. ಆದರೆ ನಮ್ಮ ಮೇಲೆ ಅಥವಾ ನಮ್ಮ ಕುಟುಂಬ ಮೇಲೆ ಅಥವಾ ಯೇಸು ಕ್ರಿಸ್ತನ ಹಿಂಬಾಲಿಸುವವರ ಮೇಲೆ ಯಾವುದೇ ರೀತಿಯಲ್ಲಿ ಸೈತಾನನಿಗೆ ಅಧಿಕಾರವಿಲ್ಲ. Your authority is in the name of Jesus Christ. ನಿಮ್ಮ ಒಂದು ಶಕ್ತಿ, ಅಥಾರಿಟಿ, ಅಧಿಕಾರ ಅದು ಯೇಸು ಕ್ರಿಸ್ತನ ನಾಮದಲ್ಲಿ ಇದೆ. You have power and authority because of what Christ has accomplished. ಕ್ರಿಸ್ತನು ಶಿಲುಬೆ ಮೇಲೆ ಯಾವ ಕಾರ್ಯವನ್ನು ಮಾಡಿದಾನ ಅದ್ರ ಮುಖಾಂತರವಾಗಿ ನಮಗೆ ಒಂದು ಆ ಅಥಾರಿಟಿ ಮತ್ತೆ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. May the Lord bless you all with these words. Amen. ತಂದೆಯಾದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.